ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಇವತ್ತು ನನ್ನ ಮಕ್ಕಳಿಬ್ರದ್ದು ರಿಸಲ್ಟ್ ಇತ್ತು. ಹೋಗಿ ಜಸ್ಟ್ ಇವಾಗ ಅಂತಾನೆ ರಿಸಲ್ಟ್ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಗುಡ್ ಪ್ರೋಗ್ರೆಸ್ ಅಂತಲೇ ಹೇಳಿದರು ಮ್ಯಾಮ್ ಎಲ್ಲ. ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಮಕ್ಕಳೂ ಕೂಡ. ನೋಡ್ಕೊಂಡು ಬಂದ್ವಿ. ಇವಾಗ ಟೈಮ್ ಬಂದುಬಿಟ್ಟು ಒಂದು ನಿಮಿಷ ತೋರಿಸ್ತೀನಿ ತಾಳ್ರಿ. ನೋಡಿ, ಟೈಮ್ 2 ಗಂಟೆಗೆ ಇನ್ನು 5 ನಿಮಿಷ ಇದೆ. ಸೊ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟೆ, ಅವ್ರು ಊಟ ಮಾಡಿದರು. ಇವಾಗ ನಾನು ಊಟ ಮಾಡ್ತೀನಿ. ಹೊಟ್ಟೆ ಹಶ್ವಾಗ್ತಿದೆ. ಆಚೆ ಏನು ತಿನ್ನೋಕ್ಕೂ ಮನಸ್ಸು ಬರೋಲ್ಲ. ಬಿಸಿಲು ಅಂದರೆ ಬಿಸಿಲು. ತೋರಿಸ್ತೀನಿ ಒಂದು ನಿಮಿಷ ಬಿಸಿಲು ಎಷ್ಟಿದೆ ಅಂತ. ನೋಡಿ ಆಚೆ ಎಷ್ಟು ಬಿಸಿಲಿದೆ. ಪಾಪ ಸಿಕ್ಕಾಪಟ್ಟೆ ಬಿಸಿಲಿದೆ. ಮಕ್ಕಳು ಊಟ ಮಾಡಿ ಟಿ ವಿ ನೋಡ್ತಾ ಇದ್ದಾರೆ. ಮಕ್ಕಳು ಕಾರ್ಟೂನ್ಸ್ ನೋಡ್ತಾ ಇದ್ದಾರೆ. ನಾನು ಇವಾಗ ಸ್ವಲ್ಪ ಊಟ ಮಾಡ್ಕೊಬಿಡ್ತೀನಿ. ಬೆಳಗ್ಗೆ ಟಿಫನಿಗೆ ಚಿತ್ರಾನ್ನ ಮಾಡಿದ್ದೆ. ಸಾಂಬಾರು ಕೂಡ ಬೆಳಗ್ಗೆನೇ ಮಾಡಿದ್ದೆ ಸಾಂಬಾರು. ಮಕ್ಕಳೆಲ್ಲ ಊಟ ಮಾಡಿದರು. ಹಸ್ಬೆಂಡು ಊಟ ಮಾಡಿ ಆಚೆ ಹೋದರು. ನಾನು ಮಾಡಬೇಕು, ಗೆಡ್ಡೆಕೋಸು ಸಾಂಬಾರು ಮಾಡಿದ್ದೆ. ಸೊ ಮಕ್ಕಳೆಲ್ಲ ಊಟ ಮಾಡಿದರು, ಹಸ್ಬೆಂಡು ಮಾಡಿದರು. ನಾನು ಮಾಡಬೇಕು. ಬಂದು ಬಿಸಿಯನ್ನು ಮಾಡಿ ಅವ್ರಿಗೆ ಊಟಕ್ಕೆಲ್ಲ ಇಟ್ಟು ನಾನು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಲ್ಲ, ಊಟ ಇವಾಗ ಮಾಡ್ತೀನಿ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ನಮ್ಮಮ್ಮನೇ ಮಾಡಿ ಕಳಿಸ್ತಾರೆ ತುಪ್ಪ, ಅಲ್ಲಿಂದನೇ ಚೆನ್ನಾಗಿ ಮಾಡ್ತಾರೆ. ಸ್ಮೆಲ್ ತುಂಬ ಘಮ ಘಮ ಅಂತಿದೆ ನೋಡಿ. ಅಲ್ಲಿ ಸಾಂಬಾರು ತುಪ್ಪ ಇದ್ಬಿಟ್ರೆ ಸಾಕು, ಏನೂ ಬೇಡ ನೆಂಚ್ಕೊಳ್ಳೋಕ್ಕೆ. ಉಪ್ಪಿನಕಾಯಿ ಬೇಡ, ಹಪ್ಳನೂ ಬೇಡ. ಸೌತೆಕಾಯಿ ಹಾಕ್ಕೊಳ್ಳೋಣ. ಸೊ ಇಷ್ಟು ನನ್ನ ಲಂಚ್. ಸಾಂಬಾರು ಚೆನ್ನಾಗಿದೆ. ಬೆಳಗ್ಗೆ ಟಿಫನಿಗೆ ಚಿತ್ರಾನ್ನ ಮಾಡಿದ್ದೆ. ಟೇಸ್ಟ್ ನೋಡಿರಲಿಲ್ಲ, ಚೆನ್ನಾಗಿದೆ ಸಾಂಬಾರು. ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಜಸ್ಟ್ ಇವಾಗ ಊಟ ಆಯಿತು. ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಊಟ ಇಡ್ತಾನೆ ನಾನು ಇಷ್ಟು ಒಣಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ತಾಳಿ ಒಂದು ನಿಮಿಷ. ಸೊ ಫ್ರೆಂಡ್ಸ್, ರವೆ ಉಂಡೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಬಟ್ಲಲ್ಲಿ 2 ಬಟ್ಲು ಅಷ್ಟು ನಾನು ಈ ಥರ ಒಣಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಗಸಗಸೆ 2 ಟೇಬಲ್ ಸ್ಪೂನ್ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಏಲಕ್ಕಿ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಸ್ವಲ್ಪ ಗಸಗಸಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ. ಒಂದೆರಡು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಒಂದಿಷ್ಟು ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಇಷ್ಟು ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸು. ನೆಕ್ಸ್ಟು ರವೆ 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಈ ಗ್ಯಾಸ್ ಮೇಲೆ ಹಾಲು ಕಾಯಲಿಕ್ಕೆ ಇಟ್ಟಿದ್ದೆ, ಕಾದಿದೆ. ಆಫ್ ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ತುಪ್ಪ ಹಾಕ್ತಾ ಇದ್ದೀನಿ. ಟೂ ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾದಿದೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ದ್ರಾಕ್ಷಿ ಎಲ್ಲ ಈ ಥರ ಆಗಿದೆ. ಗೋಡಂಬಿನ ಸ್ವಲ್ಪ ಕೆಂಪಗಾಗಿದೆ ನೋಡಿ, ಬ್ರೌನಿಶ್ ಆಗಿ. ಹಾಕ್ಬಿಡೋಣ ಇವಾಗ. ನೋಡಿ, ಮತ್ತು ಅದೇ ಬಾಣಲೆಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ರವೆ 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ ರವೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇದು ಚಿರೋಟಿ ರವೆ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗಲಿ, ಸ್ವಲ್ಪ ಲೈಟ್ ಬ್ರೌನು. ಸೊ ಫ್ರೆಂಡ್ಸ್, ರವೆ ಹುರಿದಾಯ್ತು. ಇವಾಗ ಒಂದು ಪ್ಯಾನಿಗೆ ಹಾಕ್ಕೊಳ್ತೀನಿ ತಡೀರಿ, ಒಂದು ನಿಮಿಷ ತೋರಿಸ್ತೀನಿ. ಗೋಡಂಬಿ ದ್ರಾಕ್ಷಿ ಮತ್ತು ರವೆ ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಕೊಬ್ಬರಿನ. ನೋಡಿ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ಕೊಬ್ಬರಿ 2 ಬಟ್ಲು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಸೊ ಅದನ್ನು ಹಾಕಿದ್ದೀನಿ. 1 ಟೀ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಕೊಬ್ಬರಿನೂ ಹಾಕ್ಕೊಂಡೆ ಅದೇ ಪ್ಯಾನಿಗೆ. ಗಸಗಸೆ ಮತ್ತು ಏಲಕ್ಕಿ ಪುಡಿ ಇತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹತ್ರದಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನೆಲ್ಲ ಒಟ್ಟಿಗೆ ಇದು ರವೆ ಮತ್ತು ಡ್ರೈ ಫ್ರೂಟ್ಸು, ಒಣಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ದೀನಲ್ವ, ಹುರ್ಕೊಂಡು ಅದೆಲ್ಲ ಒಂದು ಪ್ಯಾನಿಗೆ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದು ಮಿಕ್ಸ್ ಆಯಿತು. ಇವಾಗ ಇದಕ್ಕೆ ಒಂದು ಬಟ್ಲು ಸಕ್ಕರೆ ಹಾಕಬೇಕು. ಹಾಕ್ತೀನಿ, ನಿಮಿಷ ಸ್ಟಾಪ್. ನೋಡಿ ಫ್ರೆಂಡ್ಸ್, ಸಕ್ಕರೆ ನಾನು ಆವಾಗಲೇ ಎಲ್ಲ ತೋರಿಸಿದ್ನಲ್ಲ, ಕೊಬ್ಬರಿ ಮತ್ತು ರವೆ ಎಲ್ಲ ಈ ಬಟ್ಲಲ್ಲೇ ತೊಗೊಂಡಿದ್ದೆ. ಅದೇ ಬಟ್ಲಲ್ಲಿ ಇಷ್ಟು ತೊಗೊಂಡಿದ್ದೀನಿ ನಾನು ಸಕ್ಕರೆ. ನೀವು ಶುಗರ್ ನಿಮಗೆ ತುಂಬ ಜಾಸ್ತಿ ತಿಂದರೆ ಸ್ವಲ್ಪ ನಿಮಗೆ ನೋಡಿ ತೊಗೊಳ್ಳಿ. ನಮಗೆ ಇಷ್ಟು ಸಾಕು. ಸೊ ಇಷ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಲ್ಲದನ್ನು. ಸಾಗಿದೆ. ಇವಾಗ 1-2 ಟೇಬಲ್ ಸ್ಪೂನು ತುಪ್ಪ ಹಾಕೋಣ. ಮತ್ತೆ ಚೆನ್ನಾಗಿರುತ್ತೆ ಫ್ಲೇವರಿಗೆ. ಆಗಲೇ ಹುರ್ಕೊಳ್ಳೋಕ್ಕೂ ತುಪ್ಪನೇ ಹಾಕಿದ್ದೆ, ಬಟ್ ಇವಾಗ ಸ್ವಲ್ಪ ಹಾಕೋಣ. ತುಪ್ಪ ಅಂದರೆ ಚೆನ್ನಾಗಿರುತ್ತೆ. ಸೊ ಒಂದು ಮಿಕ್ಸ್ ಕೊಡೋಣ. ಸೊ ಇಷ್ಟ ಆಯಿತು, ಮಿಕ್ಸ್ ಆಗಿದೆ. ಇವಾಗ ಬಿಸಿ ಬಿಸಿ ಹಾಲು ಕಾಯಿಸ್ಕೊಂಡಿದ್ದೆ ಅಲ್ವಾ, ಹಾಲನ್ನ ಹಾಕ್ಕೊಳ್ಳೋಣ. ನಾನೊಂದು 1/4 ಲೀಟ್ರಷ್ಟು ಹಾಲು ಹಾಕಿದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ ಕೊಡೋಣ. ಸೊ ಒಂದು ರೌಂಡ್ ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಹಾಲು ಹಾಕೊಳ್ಳೋಣ. ಸೊ ನಾನೊಂದು 1/2 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. 1/2 ಲೀಟ್ರ್ ಹಾಲು ಕಾಯಿಸಿದ್ದೆ, ಅದು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬಿಸಿ ಬಿಸಿ ಹಾಲು ಹಾಕ್ಕೋಬೇಕು, ಚೆನ್ನಾಗಿರುತ್ತೆ, ಚೆನ್ನಾಗಿ ಆಗುತ್ತೆ. ರವೆ ಉಂಡೆ ಬಿಸಿ ಬಿಸಿ ಹಾಲು ಹಾಕಿ ಕಟ್ಟಬೇಕು ಉಂಡೆ. ಚೆನ್ನಾಗಿ ಮಿಕ್ಸ್ ಕೊಟ್ಟು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಉಂಡೆ ಕಟ್ಟೋಣ. ನನ್ನ ಮಗಳು ಕಾಯ್ತಾ ಇದ್ದಾಳೆ, ಮಮ್ಮಿ ಉಂಡೆ ಹಾಕೊಡ್ತಾರೆ ಅಂತ. ಅವಳಿಗೊಂದು ಕೊಡ್ತೀನಿ. ಬೇಕಾ? ನನ್ನ ಮಗಳು ಹೆಂಗಿದೆ ಅಂತ ನೋಡಿ ಅಂತಾನೆ. ತಿನ್ನ ನೀಟಾಗಿ ಅಷ್ಟು ಹೆಂಗಿದೆ ನೋಡಿ. ಅವನ ರಿವ್ಯೂ ಹೇಗಿದೆ ಅಂತ ಕೇಳಿಸ್ತೀನಿ.
ಫ್ರೆಂಡ್ಸ್, ನನ್ನ ಮಗನಿಗೆ ಒಂದು ಉಳ್ಳೆ ಕೊಟ್ಟು ನೋಡ್ತೀನಿ ತಡಿ ಹೆಂಗಿದೆ. ಏದೀಕ್ಷೆ ಇಲ್ಲ ಹೇಗಿದೆ ಅಂತ ತಿಂದು ರವೆ ಉಂಡೆ ಯಾರಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಸ್ವೀಟ್ ಅಲ್ವಾ, ಚೆನ್ನಾಗೇ ಇರುತ್ತೆ. ಸೊ ಇಷ್ಟು ಕಟ್ಟಿದ್ದೀನಿ ಉಂಡೆ, ಸ್ವಲ್ಪ ಇದೆ. ಇನ್ನೊಂದು ಸ್ವಲ್ಪ ಕಟ್ಕೊಳ್ಳೋಣ. ಇಷ್ಟು ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಷ್ಟು ರವೆ ಉಂಡೆ ಆಗಿದ್ದಾವೆ ನೋಡಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ, ಮಕ್ಕಳಿಗೆ ರಜೆ ಅಲ್ವಾ, ತಿನ್ಕೊತಾರೆ ಅಂತ. ಸೊ ಫ್ರೆಂಡ್ಸ್, ರವೆ ಉಂಡೆ ಫುಲ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾನು ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ. ರವೆ ಉಂಡೆ ಯಾರು ಮಾಡಿದರೂ ಚೆನ್ನಾಗೇ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಏನು ಇದೇನು ದೊಡ್ಡ ರೆಸಿಪಿ, ಏನು ಈ ಥರ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಏನೋ ಮಕ್ಕಳಿಗೆ ರಜೆ ಇದೆ ಸ್ಕೂಲು ಅಂತ ಮಾಡಿದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಯಾರ್ಯಾರಿಗೆ ಬರಲ್ಲ ಮಾಡೋದಕ್ಕೆ ಅವರಿಗಾದರೂ ಹೆಲ್ಪ್ ಆಗುತ್ತಲ್ಲ ಅಂತ ಮಾಡಿದಷ್ಟೇ. ಸೊ ಯಾರಿಗೆ ರವೆ ಉಂಡೆ ಮಾಡೋಕ್ಕೆ ಬರಲ್ಲ ನೋಡಿ ಟ್ರೈ ಮಾಡಿ, ಒಂದ್ಸಲ ಮನೇಲಿ ಮಾಡಿ. ಅಕಸ್ಮಾತ್ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಮಾಡಿದ್ದೆ ಅಂತ ಹೇಳಿ, ನೋಡಿ ಖುಷಿ ಪಡ್ತೀನಿ. ಚೆನ್ನಾಗಿ ಬಂದಿದೆ ರವೆ ಉಂಡೆ ನೋಡಿ ಫ್ರೆಂಡ್ಸ್. ಆಚೆ ಬಿಡೋದೇ ಕಾಯ್ತಾಯಿದ್ರು ಸೈಕಲ್ ಹೊಡಿಯೋಕ್ಕೆ, ಹಿಂಗೆ ಹೊಡಿತಾ ಇದ್ದಾರೆ ಮಗ ಇವನು. ನನ್ನ ಮಗಳು ನೋಡಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀವಿ ಮಮ್ಮಿ ಸಂಜೆ 5 ಗಂಟೆಗೆ, ಅಷ್ಟರಲ್ಲಿ ಒಂದು 2 ರೌಂಡ್ ಹೊಡೆದು ಬರ್ತೀನಿ ಅಂತ ಹೋಗಿದ್ದಾರೆ ನೋಡಿ. ಬಿಸಿಲು ಬೇಡ ಅಂದರೂ ಕೇಳಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಲಾಗ್ ಇಷ್ಟ ಆಗಿತ್ತು. ನಾನು ವಿಡಿಯೋ ಮಾಡಿದ್ದೆ, ಬಟ್ ವಾಯ್ಸ್ ಓವರ್ ಕೊಟ್ಟು ಮಾಡಿದ್ದೆ, ವಿಡಿಯೋ ಮಾಡ್ಕೊತಾನೆ ಮಾತಾಡಿರಲಿಲ್ಲ. ಸೊ ಈ ಒಂದು ಲಾಗು ವಿಡಿಯೋ ಮಾಡ್ತಾನೆ ಮಾತಾಡಿದ್ದೀನಿ. ಫಸ್ಟ್ನೇ ಲಾಗ್ ಇದು, ಮಾತಾಡ್ತಾ ಇರೋದು ಈ ಥರ ವಿಡಿಯೋ ಮಾಡ್ಕೊತ. ಸೊ ಹೇಗೆ ಬಂದಿದೆ ಗೊತ್ತಿಲ್ಲ, ಎಡಿಟ್ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ ನಾನು ಯಾವ ಥರ ಮಾತಾಡಿದ್ದೀನಿ ಅಂತ. ಏನೋ ಒಂಥರ ಖುಷಿ ಆಗುತ್ತೆ. ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಸ್ಟಾರ್ಟ್ ಮಾಡಿದೆ, ಈಗ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನೋ ಚಿಕ್ಕದಾಗಿ ಖುಷಿ ಆಗ್ತಾಯಿದೆ. ಹಾಗೆ ಈ ಒಂದು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.